ಆಚೆ ಬ್ರಹ್ಮನು ಜಗತ್ತಿನಲ್ಲಿ ಅನೇಕ ಸ್ತ್ರೀಯರನ್ನು ಸೃಷ್ಟಿ ಮಾಡಿದರು. ಅವರು ನೋಡಿದ ದಕ್ಷ ಬ್ರಹ್ಮ ವಿಜ್ಞಾನಿಗಳನ್ನು ತಿಳಿದವು. ಅರಿವಿಂದ ಅರಿತುಕೊಂಡಿರುವ ಪರಾಗರಿಂದ ಮಾಡಿದ ಬೊಂಬೆಯಂತೆ ಬಹು ಸುಂದರಿಯಾದ ನಿನ್ನಂತಹ ಪುತ್ರರನ್ನು ಜಗದೀಶ್ವರವರಿಂದ ಪಡೆದರು. ಅವರುಗಳಲ್ಲಿ ಪದ್ಮ, ಅವರುಗಳಲ್ಲಿ ನೀನಲ್ಲವೇ ಗಂಧರ್ವರಾಣಿ? ಆತ್ಮದೇವ ಗಂಧರ್ವರು ಪಿಲ್ಲೆ ಪ್ರಾಂತವರು ಆ ಕೋಗಿಲೆ ಶತ್ರುಗಳ ಮಾಡಿ ಬ್ರಹ್ಮದೇವರು ಒಂದು ಜನ್ಮ ಆದಿಶ್ರೇಯರು ಸೃಷ್ಟಿಸಿದ್ರು ಎಂದೆಂಬಂತೆ ಈ ನಿಮ್ಮ ಶರೀರದಲ್ಲಿ ನಾದು ಕಾಂತಿಯು ಹೇಳಿದರು. ಆದರೆ ದಕ್ಷತೆಯರಾದ ನಮ್ಮೆಲ್ಲರ ಕಲ್ಯಾಣವಾದಕ್ಕೆ ಆ ಚಂದ್ರದೇವರು ಇನ್ನುಳಿದ ಸಹೋದರ ರೋಹಿಣಿ ಒಬ್ಬಳನ್ನೇ ಅತಿ ಪ್ರೀತಿಯಿಂದ ಕಾಣುತ್ತಿರುವಂತೆ ಇದು ಜಗತ್ತು ಪಾಪ. ಅವರಿಗಿಲ್ಲ ಪತಿ ಚಂದ್ರದೇವರ ಕಾರಣ ಚಂದ್ರಲೋಕದಲ್ಲಿ ಪದ್ಮ ಸತಿಯರ ಪ್ರೇಮವನ್ನು ಕೊನೆ ಮಾಡಿದ ಸಲುವಾಗಿ ನಿನ್ನ ಸೋದರಿಯ ಕಂಪನಿಯು ಚಂದ್ರಲೋಕದ ಅವರ ಮುಂದೆ ಹೇಳುವಾಗ ಆ ಚಂದ್ರನಿಗೂ ದುಷ್ಕಾಲ ಪದ್ಮ. ಆ ದುಷ್ಕಾಲ ನಾನದಲ್ಲಿ ಪತಿಯ ಪ್ರೇಮದ ಮಾನವಿಗೆ ಜಗತ್ತಿನ ಬೆಲೆ ಇಲ್ಲ. ಅಂತ ಪತಿಯ ಮನೆಯಲ್ಲಿ ವಾಸ ಮಾಡುವ ಮಾನವರ ಬಾಳು ಹಗಲು ವಾಸಿಗೆ ಸುಲುಕದಂತೆ ಸೂರ್ಯ ರೇಷ್ಮೆಗಳಿಗೆ ಕನ್ನಡಿಸಕ ಮೂಲಂತೆ ಅನಂತ ಅವರ ಶೃಂಗಾರಗಳ ದೇವರ ಗುಡಿಯಂತೆ ಕಮಲವಿಲ್ಲದ ಕೊಳದಂತೆ ಶಿವಭಕ್ತರ ಜೀವಿಗಳಂತೆ ನಿರತವಾಗಿ ನೀನೇಕೆ ಪಶ್ಚಾತ್ತಾಪ? ನಿನ್ನ ಸಹೋದರ ಭಾಗಕ್ಕಾಗಿ ಅವೆಲ್ಲ ಅವರವರ ಪೂರ್ವ ಕರ್ಮಾಂತ ವಿಶೇಷ ವಿಧಿಯಾಗಿರುವುದು.